Hallelujah, praise the Lord. ಪ್ರಿಯ ದೇವಜನರೇ, ಈ ಶುಭ ದಿನದಂದು ನಾವು ಆತನನ್ನು ಸ್ತುತಿಸಲು, ಆತನನ್ನು ಕೊಂಡಾಡಲು ಒಟ್ಟಾಗಿ ಸೇರಿ ಬಂದಿದ್ದೇವೆ. ನಾವು ನಿತ್ಯ ನಿತ್ಯಕ್ಕೂ ಜೀವಿಸುವಂತೆ, ಆತನಿಗಾಗಿ ನಾವು ಬಾಳುವಂತೆ, ನಮಗಾಗಿ ಬಂದ ನಮ್ಮ ಕರ್ತನಾದ ಯೇಸು ಒಟ್ಟಾಗಿ ಸ್ತುತಿಸೋಣ, ಆರಾಧಿಸೋಣ. ಹಾಲೆಲೂಯ. ವಾಕ್ಯ ಹೇಳ್ತದೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಆತನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಮೇನ್. ಆದ್ದರಿಂದ ಪ್ರಿಯರೇ, ಬನ್ನಿ ಹರ್ಷದಿಂದ ಉಲ್ಲಾಸದಿಂದ ನಮ್ಮ ಕರ್ತಾದಿ ಕರ್ತನು ರಾಜಾದಿರಾಜನನ್ನು ಒಟ್ಟಾಗಿ ಸ್ತುತಿಸೋಣ, ಹರ್ಷಿಸೋಣ, ಆನಂದಿಸೋಣ. ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. Glorify you, Jesus. Wonderful Savior, we praise you, Jesus. ಪ್ರಕಾಶಿಸು, ಬೆಳಕು ಬಂತು. ಏಳು ಪ್ರಕಾಶಿಸು, ನಮಗೆ ಬೆಳಕು ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ
Thank you. Thank you, Jesus. Thank you, Father. We praise you, Lord. Father, we glorify you. ತಂದೆ ನಿನಗೆ ಸ್ತೋತ್ರ. ಈ ಸಮಯಕ್ಕಾಗಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮಲ್ಲಿರುವ ಆತನೇ ಮಹಿಮೆಯ ಕರ್ತನೆ, ನಿನಗೆ ಸ್ತೋತ್ರ. Oh, glory, glory. Hallelujah. Thank you, Jesus. We praise you. ನಮ್ಮ ರಾಜಾದಿರಾಜನಿಗೆ ದೇವ ಕುರಿ ಮಾರಿಗೆ ಮಹಿಮೆ ಮಹಿಮೆ. We praise you. Glory, glory. ಮಹಿಮೆ ಕರ್ತಾದಿ ಕರ್ತನಿಗೆ ದೇವ ಕುರಿ ಮಾರಿಗೆ ಮಹಿಮೆ 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 ಮಹಿಮೆ. ದೇವ ಕುರಿ ಮಾರಿಗೆ ಮಹಿಮಾ ಕರ್ತಗೆ ಸ್ತುತಿಗೆ ಯೋಗ್ಯನೇ ಸಿಂಹಾಸನರೂಢನೇ. ನಾ ಕೈಗಳನ್ನೆತ್ತಿ ನಾ ನಿನ್ನ ಸ್ತುತಿಸುವೆ ಸಿಂಹಾಸನರೂಢನೇ. Oh yes, Lord. Thank you, Father. Jesus. Glory, the Holy, Holy One. ಪರಿಶುದ್ಧನು. ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ. ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ.
Glory. Hallelujah. Thank you, Father. ಪ್ರೈಸ್ ಗಾಡ್. ಕ್ರಿಸ್ತನ ಜನನ ದಿನದ ನಿಮಗೆ ಎಲ್ಲರಿಗೂ ಶುಭಾಶಯಗಳು. ಬನ್ನಿ, ಡಿಸೆಂಬರ್ 25, ಡಿಸೆಂಬರ್ 25ನೇ ತಾರೀಕು ಕ್ರಿಸ್ತನ ಜನನ ದಿನದ ಆಚರಣೆಯನ್ನು, ಕ್ರಿಸ್ಮಸ್ ಆಚರಣೆಯನ್ನು ಎಲ್ಲ ದೇಶಗಳಲ್ಲಿ, ಆಕಾಶದ ಕೆಳಗಿರುವ ಎಲ್ಲ ದೇಶಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಅನೇಕರಿಗೆ ಕ್ವಶನ್ ಇದೆ, ಬೈಬಲಲ್ಲಿ ಇಲ್ಲಿ ಕೂಡ ಬರೆಯಲ್ಪಡಲಿಲ್ಲ ಡಿಸೆಂಬರ್ 25 ಅಂತ. ಅದರ ಮಧ್ಯೆ ಆ ವಿಷಯದಲ್ಲಿ ಅನೇಕ ಡಿಬೇಟ್ಗಳು, ವಾಗ್ವಾದಗಳು ನಡೀತಾ ಇವೆ. ಬಟ್ ಏನೇ ಇರಲಿ, ಕ್ರಿಸ್ತನು ಹುಟ್ಟಿದ್ದಾನೆ, ಕ್ರಿಸ್ತನು ಜನಿಸಿದ್ದಾನೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಕೆಲವೊಮ್ಮೆ ನೀವು ನಿಮ್ಮ ಜನ್ಮದಿನವನ್ನು ನೀವು ಸೆಲೆಬ್ರೇಟ್ ಮಾಡಬೇಕಾದರೆ ಕೆಲವೊಮ್ಮೆ ಅದೇ ಡೇಟಲ್ಲಿ ನೀವು ಮಾಡೋದಿಲ್ಲ. ನಿಮ್ಮ ತಂದೆಯದ್ದು, ನಿಮ್ಮ ತಾತನದ್ದು, ನಿಮ್ಮ ತಾಯಿಯದ್ದು ಅಥವಾ ನಿಮ್ಮದ್ದು 50 ಇಯರ್ಸದ್ದು, 75 ಇಯರ್ಸ್ ಬರ್ತ್ಡೇ ಅನೇಕರು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅವರು ಆ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡುವಾಗ ಕೆಲವೊಮ್ಮೆ ಅವರು ಹುಟ್ಟಿದ ಡೇಟಲ್ಲಿ ಮಾಡೋದಿಲ್ಲ. ಯಾಕೆ? ಅವರ ರಿಲೇಟಿವ್ಸ್ಗಳು ಅಮೆರಿಕದಿಂದವ, ಸಿಂಗಾಪುರದಿಂದವ, ಆಸ್ಟ್ರೇಲಿಯಾದಿಂದವ, ಆ ಡೇಟಿಗೆ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ. ಒಂದು ದಿನ ಅವರು ಇಡ್ತಾರೆ ಮತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ದೇವರು ಅವರ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದಾನೆ, ಕಾಪಾಡಿದ್ದಾನೆ, ಮಕ್ಕಳನ್ನು ಕೊಟ್ಟಿದ್ದಾನೆ. ಎಲ್ಲರೂ, ಕುಟುಂಬದವರು, ಅವರ ಆಪ್ತರು, ಅವರ ಸ್ನೇಹಿತರು, ಅವರ ಹಿತೈಷಿಗಳು ಒಟ್ಟಾಗಿ ಸೇರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಇವತ್ತು ನಮಗೊಂದು ಅವಕಾಶ ಕ್ರಿಸ್ತನ ಜನನವನ್ನು ಸೆಲೆಬ್ರೇಟ್ ಮಾಡೋದಲ್ಲ, ಅನೇಕ ಅನ್ರೀಚ್ಗೆ ನಾವು ರೀಚ್ ಆಗಿ ಕ್ರಿಸ್ತನು ಯಾಕೆ ಹುಟ್ಟಿದ್ದಾನೆ ಎಂಬ ಈ ಸೀಸನಲ್ಲಿ ನಾವು ಹೇಳಲಿಕ್ಕೆ ಒಂದು ನಮಗೆ ಅವಕಾಶ. ಓಕೆ, ಅಪೊಸ್ತಲ ಪೌಲ ಹೇಳ್ತಾನೆ, ಅನುಕೂಲ ಕಾಲದಲ್ಲಿಯೂ ಅನಾನುಕೂಲ ಕಾಲದಲ್ಲಿಯೂ ದೇವರ ವಾಕ್ಯದಲ್ಲಿ ಆಸಕ್ತನಾಗಿರು. ಎಲ್ಲ ಕಾಲದಲ್ಲಿ ದೇವರ ವಾಕ್ಯದಲ್ಲಿ ಆಸಕ್ತನಾಗಿರು, ದೇವರ ವಾಕ್ಯವನ್ನು ಸಾರು. ಓಕೆ, ನಮ್ಗೆ ಯಾವಾಗ ಅಪರ್ಚುನಿಟಿ ಸಿಗ್ತದೆ, ಆ ಅಪರ್ಚುನಿಟಿಯನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಸ್ವಾರ್ಥೆಯನ್ನು ಸಾರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕ್ರಿಸ್ಮಸ್ ಅಂದರೆ ಕೇವಲ ಒಂದು ಮರ ಅಲ್ಲ, ಟ್ರೀ ಅಲ್ಲ, ಅಥವಾ ಕೆಂಪು ಟೊಪ್ಪಿ ಅಲ್ಲ, ಅಥವಾ ಸಂತಕ್ಲೋಸ್ ಅಲ್ಲ, ಅದು ಅಲ್ಲ. ಕೆಲವರಿಗೆ ಕ್ರಿಸ್ಮಸ್ ಅಂತ ಹೇಳಿದರೆ ಏನಂತ ಗೊತ್ತಿಲ್ಲ. ಕೇವಲ ಅವರಿಗೆ ಕೆಲವು ಸೆಲೆಬ್ರೇಷನ್ ಕಾಣುವಂಥದ್ದು, ಪಾರ್ಟಿ ಅಥವಾ ಡ್ಯಾನ್ಸ್, ಊಟ ಮಾಡುವುದು, ತಿನ್ನುವುದು, ಇದರಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ವಾಟ್ ಇಸ್ ದ ಪರ್ಪಸ್ ಆಫ್ ಕ್ರೈಸ್ಟ್ ಬರ್ತ್. ಕ್ರಿಸ್ತನ ಜನನದ ಉದ್ದೇಶ ಏನು ಅನೇಕರಿಗೆ ಗೊತ್ತಿಲ್ಲ. ಬಟ್ ಅನೇಕರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ ದಿವಸ ತುಂಬ ಶರಾಬು ಖಾಲಿ ಆಗ್ತದೆ. ಆ ದಿವಸ ತುಂಬ ಜನರು ಕುಡಿಲಿಕ್ಕೆ ಕಲಿತಾರೆ. ಅನೇಕರು ಡಿಫ್ರೆಂಟ್, ನನಗೆ ಅದನ್ನು ಮೆನ್ಷನ್ ಮಾಡಲಿಕ್ಕೆ ಬೇಡ, ಅನೇಕ ತಪ್ಪಾದ ಕೆಲಸಗಳು ನಡೀತಾ ಇವೆ, ಬೇಡವಾದ ಕೆಲಸಗಳು ನಡೀತವೆ. ಫಸ್ಟ್ ಟೈಮ್ ಕುಡಿಲಿಕ್ಕೆ ಕಲಿತಾರೆ, ಫಸ್ಟ್ ಟೈಮ್ ಅವರು ತಮ್ಮ ಜೀವಿತವನ್ನು ಹಾಳು ಮಾಡ್ತಾರೆ, ರಾಂಗ್ ಫ್ರೆಂಡ್ಸ್ಗಳೊಟ್ಟಿಗೆ ಸೇರ್ತಾರೆ. ಸೆಲೆಬ್ರೇಷನ್ ಅಂತ ಹೇಳಿದರೆ ಹೊಸ ಬಟ್ಟೆಗಳನ್ನು ಹಾಕೋದ್ರಲ್ಲಿ ಏನು ತಪ್ಪಿಲ್ಲ, ನೀವು ಹಾಕ್ಬೋದು. ಬಟ್ ಅನೇಕ ಜನರಿಗೆ ಗೊತ್ತಿಲ್ಲ. ಕ್ರಿಸ್ಮಸ್ ಅಂತ ಹೇಳಿದರೆ ಅನೇಕ ಜನರು ಇರ್ತಾರೆ, ಇದು ಫಾರಿನ್ ಫ್ಯಾಷನ್ ಏನಾಗಿದೆ ಅಂದರೆ ನಮ್ಮ ಸಂಸ್ಕೃತಿ ಹಾಳು ಮಾಡಿದ್ದಾರೆ. ಆ ದಿವಸ ತುಂಬ ಬಿಯರ್ ಸೇಲ್ ಆಗ್ತದೆ, ಅನೇಕ ಬಿಸ್ನೆಸ್ಗಳು ನಡೀತವೆ, ಪಬ್ಗಳು ಓಪನ್ ಆಗಿರ್ತವೆ. ಬಟ್ ಕ್ರಿಸ್ತನು ನಿಜವಾದ ಹುಟ್ಟಿದ ದಿನದ ಸೆಲೆಬ್ರೇಷನ್ ಅದು ಅಲ್ಲ. ಯಾಕೆ ಆತನು ಹುಟ್ಟಿದನು? ವಾಟ್ ಇಸ್ ದ ಪರ್ಪಸ್? ಓಕೆ, ಆತನು ಹುಟ್ಟಿದ್ದ, ಆತನು ಬೆಳೆದ,
ಆತನು ಕ್ರೂಜೆಯಲ್ಲಿ ಸತ್ತ, ಆತನು ಹೂಣಲ್ಪಟ್ಟ, ಆತನು ಪುನರುತ್ಥಾನದ. ಆ ಪುನರುತ್ಥಾನದ ರಿಸಲ್ಟ್ ಆಗಿ, ಆ ಒಂದು ಪರಿಣಾಮವಾಗಿ, ಉತ್ತರವಾಗಿ ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಓಕೆ, ಇವತ್ತು ಅನೇಕರು ದೇವರ ಮಕ್ಕಳಾಗಲಿಕ್ಕಿದ್ದಾರೆ, ಅನೇಕರು ಕ್ರಿಸ್ತನನ್ನು ಕಾಣಲಿಕ್ಕಿದ್ದಾರೆ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಪ್ರಿಯರೇ, ಈ ಒಂದು ಸೀಸನಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನು ಸಾರಿರಿ. ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದ, ಆತನು ದೈವಿಕತ್ವವನ್ನು ಎಲ್ಲವನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆತನು ಹುಟ್ಟಿದ. ಓಕೆ, ಸಾಮಾನ್ಯ ಮನುಷ್ಯನಾಗಿ ಆತನು ಹುಟ್ಟಿದ್ದ. ಆತನು ಮನುಷ್ಯನಾಗಿ ಹುಟ್ಟಿದ, ಅವನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಅವನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆತನಿಗೆ ಸಾಕು ತಂದೆ ಯೋಸೇಪ, ತಾಯಿ ಮರಿಯಳು ಅನ್ನೋ ದೇವರು ಅವನ ಬೆಳವಣಿಗೆ, ಅವನನ್ನು ಪಾಲಿಸಲಿಕ್ಕೆ, ಅವನನ್ನು ಪರಿಪಾಲಿಸಲಿಕ್ಕೆ ದೇವರು ಕೊಟ್ಟ. ಆತನು ಯೋಸೇಪ ಮತ್ತು ಮರಿಯಳ ಮನೆಯಲ್ಲಿ ಆತನು ಬೆಳೆದ, ಮರಿಯಳ ಮಗನಾಗಿ ಆತನು ಬೆಳೆದ. ಪ್ರೈಸ್ ಗಾಡ್. ಪ್ರೇರೆ, ಇಲ್ಲಿ ನಾವು ಒಂದು ವಚನವನ್ನು ನಾವು ಓದುವ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ 2, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 1ನೇ ವಚನದಿಂದ ಓದುವ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇಂಗ್ಲಿಷಲ್ಲಿ ದ ವಾಯ್ಸ್ ಮ್ಯಾನ್. ಅವರು ಕಾಲ ಜ್ಞಾನ ಇದ್ದವರು. ಅವರು ಯೇಸು ಹುಟ್ಟಿದ್ದನು, ಕ್ರಿಸ್ತನು ಹುಟ್ಟಬೇಕು ಸೂಚಿಸುವ ನಕ್ಷತ್ರವನ್ನು, ಟೈಮಿಂಗ್ ಅವ್ರು ನೋಡಿದರು. ದಿರ್ ಇಸ್ ಎ ಟೈಮ್. ಅದಕ್ಕೆ ಬೈಬಲ್ ಇದೆ, ಕಾಲವು ಪರಿಪೂರ್ಣವಾದಾಗ ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಈ ಲೋಕಕ್ಕೆ ಬಂದನು. ದ ಫುಲ್ನೆಸ್ ಆಫ್ ಟೈಮ್, ದ ಕಾಲವು ಪರಿಪೂರ್ಣವಾದಾಗ. ದಟ್ ಮೀನ್ಸ್ 2 ಟೈಮಿಂಗ್ಗಳು ಇಲ್ಲಿ ಒಂದಾಗುತ್ತವೆ. ಒಂದು ಕ್ರೋನೋಸ್ ಟೈಮ್, ಮತ್ತೊಂದು ಕೈರೋಸ್ ಟೈಮ್. ಕೈರೋಸ್ ಟೈಮ್ ಅಂತ ಹೇಳಿದ್ರೆ ಗಾಡ್ಸ್ ಅಪಾಯಿಂಟೆಡ್ ಟೈಮ್, ದ ಸ್ಪಿರಿಚುವಲ್ ಟೈಮ್. ಓಕೆ, ಕ್ರೋನೋಸ್ ಟೈಮ್ ಅಂತ ಹೇಳಿದ್ರೆ ಅದು ನಮ್ಮ ಸಮಯ. ಕೈರೋಸ್ ಅಂತ ಹೇಳಿದ್ರೆ ಗಾಡ್ಸ್ ಅಪಾಯಿಂಟೆಡ್ ಟೈಮ್, ದೇವರು ನೇಮಿಸಿದ ಸಮಯ. ಅದಕ್ಕೋಸ್ಕರ ಇಲ್ಲಿ ಬೈಬಲ್ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, ಓಕೆ, 4ನೇ ಅಧ್ಯಾಯದಲ್ಲಿ ನಾವು ಓದಿದಾಗ ಸಿಗ್ತದೆ 5ನೇ ವಚನ. 4-5 ವರ್ಸ್, 4 ಚಾಪ್ಟರ್ 4-5 ವರ್ಸ್. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ಪ್ರೇಸ್ ಗಾಡ್. ನಮ್ಮೆಲ್ಲರಿಗೆ ಪುತ್ರರ ಪದವಿಯನ್ನು ಕೊಡುವುದಕ್ಕೋಸ್ಕರ, ನಮ್ಮೆಲ್ಲರನ್ನು ದೇವರ ಮಕ್ಕಳನ್ನಾಗಿ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಕಾಲವು ಪರಿಪೂರ್ಣವಾದಾಗ, ದೇವರ ಅಪಾಯಿಂಟೆಡ್ ಟೈಮ್, ದೇವರು ನೇಮಿಸಿದ ಸಮಯದಲ್ಲಿ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದನು. ಇಲ್ಲಿ ಜೋಯಿಸರು ಆ ಕಾಲಜ್ಞಾನ ಗೊತ್ತಿದ್ದವರು, ಅದಕ್ಕೆ ವಾಯ್ಸ್ ಮ್ಯಾನ್ ಹೇಳ್ತಾರೆ ಜೋಯಿಸರು. ಇಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಓದಿದೆವು, ಮತ್ತಾಯ 2 ಚಾಪ್ಟರ್. ಓಕೆ, ಇಲ್ಲಿ ಮೂಡಣ ದೇಶದ ಜೋಯಿಸರು. ನಾವು ಕೆಲವೊಮ್ಮೆ ಗೋದಲಿಯನ್ನು ಗೊರ್ದನ ಕೊಟ್ಟು ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಅದರಲ್ಲಿ 3 ಜೋಯಿಸರನ್ನು ತೋರಿಸ್ತಾರೆ. ಇಲ್ಲಿ ಸತ್ಯವೇದದಲ್ಲಿ 3 ಅಂತ ಎಲ್ಲಿ ಕೂಡ ಉಲ್ಲೇಖ ಆಗಲಿಲ್ಲ, 3 ಅಂತ ಇಲ್ಲ. ಜೋಯಿಸರು ಅಲ್ಲಿ 4 ಇರ್ಬೋದು, 5 ಇರ್ಬೋದು. ಯಾಕೆ 3 ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣವಿದೆ. ಅಲ್ಲಿ ನಾವು ನೋಡಿದಾಗ ನಮಗೆ ಸಿಗ್ತದೆ.
11ನೇ ವಚನದಲ್ಲಿ, 2ನೇ ಅಧ್ಯಾಯ 11ನೇ ವಚನ, ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಇಲ್ಲಿ ಬೈಬಲ್ ಹೇಳಿದಿಲ್ಲ ಒಬ್ಬನು ಚಿನ್ನ, ಒಬ್ಬನು ಧೂಪ, ಒಬ್ಬನು ರಕ್ತಬೋಳಗಳನ್ನು ಕೊಟ್ಟನು ಅಂತ ಹೇಳಿದೆ. ಅವರು ಒಟ್ಟಾಗಿ ಕೊಟ್ಟರು. ಇಲ್ಲಿ ಯಾಕೆ ಇದನ್ನು ಮೂವರಂತ ಹಾಕಿದ್ದಾರೆ ಅಂತ ಹೇಳಿದರೆ, ಚಿನ್ನ, ರಕ್ತಬೋಳ ಮತ್ತು ಧೂಪ, ಈ ಮೂರನ್ನು ಕೊಟ್ಟದರಿಗೆ ಅನೇಕರು ಅನಿಸ್ತಾರೆ 3 ಜೋಯಿಸರ್ ಅಂತ. ಹಾಗೆಲ್ಲ. ಮತ್ತು ಆ ಜೋಯಿಸರು ಅವರು ಬರುವಾಗ ಸುಮಾರು ಸಮಯವಾಗಿದೆ. ಅವರು ಗೋದಲಿಗೆ ಹೋದದ್ದಲ್ಲ, ಅವರು ಮನೆಯೊಳಕ್ಕೆ ಹೋಗಿದ್ದರು. ಯಾಕಂದರೆ ಆಲ್ರೆಡಿ ಯೇಸು ಕ್ರಿಸ್ತನು ಮನೆಯಲ್ಲಿ ಇದ್ದನು. ನೋಡಿ, ಅಲ್ಲಿ ಬೈಬಲಲ್ಲಿ 11ನೇ ವಚನ, ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪ್ರಿಯರೇ, ಕೆಲವೊಮ್ಮೆ ನಾವು ಹುಟ್ಟುವಾಗ ಅನೇಕ ಸಂಗತಿಗಳನ್ನು ಕೇಳಿ ಬಂದಿದ್ದೇವೆ, ಕೆಲವೊಮ್ಮೆ ಡಿಫ್ರೆಂಟ್ ಆಗಿ. ಬಟ್ ಸತ್ಯವೇದ ನಮಗೆ ಎಕ್ಸಾಕ್ಟ್ಲಿ ಮಾತಾಡುತ್ತದೆ. ಓಕೆ, ಇಲ್ಲಿ ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದರು. ಅವರು ಎಲ್ಲಿ ಹೋದರು? ಅರಸನಾದವನು ಹುಟ್ಟುವುದೆಲ್ಲಿ? ಅರಸನಾದವನು ಹುಟ್ಟುವುದು ನ್ಯಾಚುರಲಿ ಇಲ್ಲಿ ಅಂತಂದರೆ ಅರಮನೆಯಲ್ಲಿ. ಓಕೆ, ಅರಮನೆಯಲ್ಲಿ. ಬಟ್ ದೇವರು ಇವರಿಗೆ ಒಂದು ನಕ್ಷತ್ರವನ್ನು ಕೊಟ್ಟಿದ್ದರು, ಸೂಚಿಸುವ ನಕ್ಷತ್ರ. ಆ ನಕ್ಷತ್ರವನ್ನು ಇವರು ಫಾಲೋ ಮಾಡಬೇಕು. ಈ ನಕ್ಷತ್ರವನ್ನು ಇವರು ಫಾಲೋ ಮಾಡಬೇಕು. ಇವರು ನಕ್ಷತ್ರವನ್ನು ಫಾಲೋ ಮಾಡಿದರು. ನಡುವಿನಲ್ಲಿ ಅವರು ಮಿಸ್ ಆದರು. ಮಿಸ್ ಆದ ಕಾರಣ ಅವರು ನ್ಯಾಚುರಲ್ ನಾಲೆಜಲ್ಲಿ ಎಲ್ಲಿ ಹೋದರು ಅಂತ ಹೇಳಿದರೆ ಅರಸನ ಬಳಿಗೆ ಹೋದರು. ಅಲ್ಲಿವರೆಗೆ ಯೇಸು ಹುಟ್ಟುವಂಥದ್ದು ಅರಸನಿಗೆ ಗೊತ್ತಿಲ್ಲ. ಇವರಿಂದ ಅವರಿಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು. ದ ಬೈಬಲ್ ಹೇಳ್ತದೆ, ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ದೇವರಾತ್ಮನು ನೀವು ತಲುಪಬೇಕಾದ ಸ್ಥಳಕ್ಕೆ, ರೀಚ್ ಆಗಬೇಕಾದ ಸ್ಥಳಕ್ಕೆ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ. ಇದು ಏನು ಸೂಚಿಸ್ತದೆ? ನಕ್ಷತ್ರ ಇಲ್ಲಿ ಪವಿತ್ರಾತ್ಮನಿಗೆ ಸೂಚಿಸ್ತದೆ. ಪ್ರೇಸ್ ಗಾಡ್. ಅವರು ಫಾಲೋ ಮಾಡಬೇಕಿತ್ತು ನಕ್ಷತ್ರವನ್ನು. ಅವರು ಮಿಸ್ ಆದ ಕಾರಣ, ಆ ನಕ್ಷತ್ರ ಫಾಲೋ ಆಗೋದು ಮಿಸ್ ಆದ ಕಾರಣ ಅವರು ತಪ್ಪಾದ ವ್ಯಕ್ತಿಗೆ ಹೋಗಿ ಕನೆಕ್ಟ್ ಆದರು. ಇವತ್ತು ಅನೇಕರು ತಮ್ಮ ಜೀವಿತದಲ್ಲಿ ಅವರು ದೇವರಾತ್ಮನಿಂದ ನಡೆಸಲ್ಪಡದೆ ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ವ್ಯಕ್ತಿಗೆ ಅವರು ಕನೆಕ್ಟ್ ಆಗುವುದನ್ನು ಬಿಟ್ಟು, ಅದು ಅವರು ಸರಿಯಾದ ಸಮಯದಲ್ಲಿ ತಪ್ಪಾದ ವ್ಯಕ್ತಿಗೆ, ತಪ್ಪಾದ ಸ್ಥಳಕ್ಕೆ, ತಪ್ಪಾದ ವ್ಯಕ್ತಿಗೆ ಅವರು ಕನೆಕ್ಟ್ ಆಗುತ್ತಾರೆ. ಅಲ್ಲಿಂದ ಪ್ರಾಬ್ಲಮ್ಗಳು ಅನೇಕರಿಗೆ ಪ್ರಾರಂಭ. ಅವರಿಂದಾಗಿ ಅನೇಕರು ಡಿಸ್ಟ್ರಾಯ್ ಆಗುತ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಯೇಸುವಿಗೆ ಅಲ್ಲಿ ಐಗುಪ್ತ ದೇಶಕ್ಕೆ ಹೋಗಬೇಕಾಯಿತು, ಸಮಸ್ಯೆ ಬಂತು. ಈ ಜೋಯಿಸರು ನಾವು ನೋಡ್ತೇವೆ, ಅವರು ಮಿಸ್ಗೈಡ್ ಆಗಿ ಹೋದ ಕಾರಣ. ನ್ಯಾಚುರಲ್ ನಾಲೆಜ್, ಅಫ್ಕೋರ್ಸ್ ನ್ಯಾಚುರಲ್ ನಾವು ನೋಡ್ತೇವೆ, ಅರಸನಾಗಿ ಹುಟ್ಟಿದವನು ಎಲ್ಲಿ ಹುಟ್ಟಬೇಕು? ಅವನು ಅರಮನೆಯಲ್ಲಿ ಹುಟ್ಟಬೇಕು. ಈಗ ಅರಸನು ಒಂದು ಕೆಲಸ ಮಾಡ್ತಾನೆ. ಏನು ಮಾಡ್ತಾನೆ? ಯೆಹೂದ್ಯರ ಅರಸನ, ಓಕೆ, ಇಲ್ಲಿ ನಾವು ನೋಡ್ತೇವೆ 3ನೇ ವಚನ, ಮತ್ತಾಯ 2ನೇ ಅಧ್ಯಾಯ 3ನೇ ವಚನ. ಇದನ್ನು ಕೇಳಿ ಅರಸನಾದ ಹೆರೋದನು, ಅವನು ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟ. ಅವರಿಗೆ ಭಯ ಸ್ಟಾರ್ಟ್ ಆಯಿತು. ಈಗ ಆಲ್ರೆಡಿ ಒಬ್ಬ ಅರಸನಿದ್ದಾನೆ. ಓಕೆ, ಇಲ್ಲಿ ಆಲ್ರೆಡಿ ಒಬ್ಬ ಅರಸನಿದ್ದಾನೆ. ಅವರಿಗೆ ಭಯ ಹುಟ್ಟಿತ್ತು. ಯಾರು ಇವನು ಹುಟ್ಟುತ್ತಾನೆ? ಯಾರು ಈ ವ್ಯಕ್ತಿ? ನಮ್ಮ ಅಧಿಕಾರ ಹೋಗ್ತದೆ ಏನು? ನಮ್ಮ ಸ್ಥಾನ ಹೋಗ್ತದೆ ಏನು? ದ ಫಿಯರ್. ಭಯಪಟ್ಟದ್ದರಿಂದ ನಾವು ನೋಡ್ತೇವೆ, ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದು ಎಲ್ಲಿ ಎಂದು ಅವರನ್ನು ಕೇಳಿದನು. ಪಂಡಿತರಿಗೆ ಸ್ಕ್ರಿಪ್ಚರ್ ನಾಲೆಜ್ ಇದೆ.
ಬೈಬಲ್ ಪಂಡಿತರಿಗೆ ಏನಿದೆ, ಸ್ಕ್ರಿಪ್ಚರ್ ನಾಲೆಜ್. ಅನೇಕರಿಗೆ ಇವತ್ತು ಸ್ಕ್ರಿಪ್ಚರ್ ನಾಲೆಜ್, ಬಟ್ ನೋ ರೆವಲ್ಯೂಷನ್ ನಾಲೆಜ್, ಪ್ರಕಟನ ಜ್ಞಾನ ಇಲ್ಲ. ಇವರು ಅವ್ರ ಹತ್ರ ಪಂಡಿತರ ಹತ್ರ ಕೇಳಿದಾಗ ಪಂಡಿತರು ಹೇಳಿದರು, ಮೀಕನ ಬರೆದ ಗ್ರಂಥದಲ್ಲಿ 5ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಅವನೆಲ್ಲಿ ಹುಟ್ಟುತ್ತಾನೆ? ಬೆತ್ಲೇಮಿನಲ್ಲಿ ಹುಟ್ಟುತ್ತಾನೆ. ಅವ್ನು ನೋಡ್ತೇವೆ 5ನೇ ವಚನ, ಅವರು ಅವನಿಗೆ ಯುದಾಯದ ಬೆತ್ಲೇಮಿನಲ್ಲಿ, ಯಾಕಂದರೆ ಯಹೂದದ ಸೀಮೆ ಬೆತ್ಲೇಮ್ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿಯು ನಿನ್ನ ಒಳಗಿಂದ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆಯುತ್ತದೆ. ಒಬ್ಬ ಅಧಿಪತಿ ಹುಟ್ಟುತ್ತಾನೆ, ಅರಸನು ಹುಟ್ಟುತ್ತಾನೆ. ಇಲ್ಲಿ ಹೆರೋದನಿಗೆ, ಅವನ ಪರಿವಾರಕ್ಕೆ, ಅವನ ಮಂತ್ರಿಗಳಿಗೆ, ಅವನ ಜನರಿಗೆ ಗಲಿಬಿಲಿ ಸ್ಟಾರ್ಟ್ ಆಯಿತು, ನಿದ್ರೆ ತಪ್ಪಿತ್ತು ಎಲ್ಲ. ಒಬ್ಬ ಅಧಿಪತಿ ಹುಟ್ಟುತ್ತಾ ಇದ್ದಾನೆ, ಅರಸನು ಹುಟ್ಟುತ್ತಾ ಇದ್ದಾನೆ. ಯಾಕಂದ್ರೆ ಆವಾಗ ರೋಮನ್ಸರು ಆಳ್ತಿದ್ರು, ರೋಮನ್ ಸಾಮ್ರಾಜ್ಯ ಅಲ್ಲಿ ಆಳ್ತಾ ಇತ್ತು. ಅವರಿಗೆ ಭಯ ಸ್ಟಾರ್ಟ್ ಆಯಿತು. ರೈಟ್, ಅವರಿಗೆ ಭಯ ಸ್ಟಾರ್ಟ್ ಆದಾಗ ಅವರು ಪ್ಲಾನ್ ಮಾಡಿದ್ರು, ಈ ಮಗುವನ್ನು ಕೊಲ್ಲಬೇಕು. ಅವರ ಒಳಗೆ ಏನು ಪ್ಲಾನ್ ನಡೀತಾ ಇದೆ, ಅವರ ಒಳಗೆ ಏನು ಎಲ್ಲ ಆಗ್ತಾ ಇದೆ, ಏನು ಸ್ಟ್ರಾಟರ್ಜಿ ನಡೀತಾ ಇದೆ, ದೇವರಿಗೆ ಗೊತ್ತು. ಪ್ರೇರಿ, ಇವತ್ತು ನಿಮ್ಮ ವಿಷಯವಾಗಿ ಏನು ಪ್ಲಾನ್ ನಡೀತಾ ಇದೆ, ಏನು ಸ್ಟ್ರಾಟರ್ಜಿ ನಡೀತಾ ಇದೆ, ದೇವರಿಗೆ ಗೊತ್ತು. ದುಷ್ಟನು ನೀತಿವಂತನನ್ನು ಕೊಲ್ಲಬೇಕೆಂದು ಹೊಂಚು ಹಾಕುತ್ತಾನೆ. ಸತ್ಯವೇದ ಹೇಳ್ತದೆ, ಯೆಹೋವನು ಅವನಿಗೆ ಸಿಕ್ಕಗೊಡಿಸುವುದಿಲ್ಲ ಅಂತ ವಾಕ್ಯ ಹೇಳ್ತದೆ. Our God is a God of protection. ನಮ್ಮ ದೇವರು ಪ್ರೊಟೆಕ್ಟ್ ಮಾಡುತ್ತಾನೆ. ಓಕೆ, ನಮ್ಮ ದೇವರು ನಮ್ಮನ್ನು ಕಾಯುತ್ತಾನೆ. He loves you so much. ಇಲ್ಲಿ ನಾವು ನೋಡ್ತೇವೆ, ಕೇವಲ ಈ ಜೋಯಿಸರು ನಕ್ಷತ್ರವನ್ನು ಫಾಲೋ ಮಾಡದೆ ಅವರು ತಪ್ಪಾದ ವ್ಯಕ್ತಿ ಹತ್ರ ಹೋಗಿ ಕೇಳಿದರು. ಆ ವ್ಯಕ್ತಿಗಳು ಬೈಬಲ್ ಪಂಡಿತರ ಹತ್ರ ಕೇಳಿದರು. ಬೈಬಲ್ ಪಂಡಿತರಿಗೆ ಸ್ಕ್ರಿಪ್ಚರ್ ನಾಲೆಜ್ ಇತ್ತು ಹೊರತು ರೆವಲ್ಯೂಷನ್ ನಾಲೆಜ್ ಇರಲಿಲ್ಲ. ಯಾಕಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಹುಟ್ಟಬೇಕಾದ್ದು ಬೆತ್ಲೆಹೇಮ್. ಅವರು ಹೇಳಿದರು. ಇಲ್ಲ ನೋಡ್ತೇವೆ, ಇಲ್ಲಿ ಇವರು ಯಾರ ಹತ್ರ ಡೈರೆಕ್ಷನ್ ಅನ್ನು ಕೇಳಿ ಹೋದರು? ಹೆರೋದನ ಹತ್ರ ಕೇಳಿದರು. ಹೆರೋದನು ಬೈಬಲ್ ಪಂಡಿತರ ಹತ್ರ ಕೇಳಿದ. ಬೈಬಲ್ ಪಂಡಿತರು ಇವರಿಗೆ ಹೇಳಿದ್ರು ಬೆತ್ಲೆಹೇಮ್. ಆ ಡೈರೆಕ್ಷನ್ ಅಲ್ಲಿ ಬೆತ್ಲೆಹೇಮಿಗೆ ಅವರು ಹೋದರು. ನೋಡ್ತೇವೆ ಮುಂದೆ ಎಂದು ಹೇಳಿದನು. 7ನೇ ವಚನ, ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ಸಿ ದ ಟೈಮಿಂಗ್ ವೆರಿ ಇಂಪಾರ್ಟೆಂಟ್, ತಿಳ್ಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿದನು. ಇಲ್ಲಿ ಹೆರೋದನೊಂದು ಯುಕ್ತಿ ಮಾಡುತ್ತಾನೆ. ನೀವು ಆ ಮಗು ಸಿಕ್ಕಿದ ಕೂಡಲೇ ಚೆನ್ನಾಗಿ ವಿಚಾರಣೆ ಮಾಡಿ ನನಗೆ ತಿಳಿಸಿ, ನಾನು ಅಡ್ಡ ಬೀಳಬೇಕು. ಬೀಳಲಿಕ್ಕೆಲ್ಲ ಆ ಮಗುವನ್ನು ಕೊಲ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಕೆಲವರು ಹೊರಗಿಂದ ಒಳ್ಳೆ ಮಾತಾಡುತ್ತಾರೆ, ಬಟ್ ಒಳಗಿಂದ ಅವರದ್ದೇನೋ ಪ್ಲ್ಯಾನ್ ನಡೀತದೆ. ಬಟ್ ಅವನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿ ಸಿಕ್ಕಿಸಿ ಹಾಕ್ತಾನಂತ ದೇವರ ವಾಕ್ಯ ಹೇಳ್ತದೆ. ಪ್ರೇರೆ, ಈ ಒಂದು ಸೀಸನಲ್ಲಿ ದೇವರು ನಿಮ್ಮಲ್ಲಿ ಮಾತಾಡ್ತಾ ಇದ್ದಾನೆ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ಆತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ಓಕೆ, ನಮ್ಮ ಮುಂದೆ ಓದುವ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸಿದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಇಮಿಡಿಯೇಟ್ಲಿ ಮುಂದೆ ಹೋಗುವಾಗ ಪುನಃ ಅವರಿಗೆ ನಕ್ಷತ್ರ ಕಾಣಿಸಿತು. ಆ ನಕ್ಷತ್ರವನ್ನು ಅವರು ಫಾಲೋ ಮಾಡಿದರು. ಅಲ್ಲಿಂದಲೇ ಅವರು ಫಾಲೋ ಮಾಡಬೇಕಿತ್ತು. ಅಲ್ಲಿಂದಲೇ ಅವರು ಯಾರನ್ನು ವಿಚಾರಣೆ ಮಾಡಬಾರದಿತ್ತು. ಅಲ್ಲಿಂದಲೇ ಅವರು ಆ ನಕ್ಷತ್ರವನ್ನು ಅವರು ಫಾಲೋ ಮಾಡಬೇಕಿತ್ತು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನೀವು ಕ್ರಿಸ್ತನನ್ನು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನೀವು ಮತ್ತು ನಾನು, ನಮಗೆ ನಡೆಸಲ್ಪಡಲಿಕ್ಕೆ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ನಾವೊಮ್ಮೆ ನಮಗೆ ಏನು ಪ್ರಕಟ ಆಗಿದೆ, ಏನು ದೇವರು ನಮಗೆ ಪ್ರಕಟಿಸಿದ್ದಾನೆ, ಆ ಪ್ರಕಟಣೆಯಲ್ಲಿ ನಡೆಯಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರು ನಮಗೆ ಏನು ಬೆಳಕನ್ನು ಕೊಟ್ಟಿದ್ದಾನೆ, ಆ ಬೆಳಕಿನಲ್ಲಿ ನಡೆಯಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಗಾಡ್ ಹಸ್ ಕಾಲ್ಡ್ ಅಸ್ ಟು ವಾಕ್ ಇನ್ ದ ಲೈಟ್. ಆ ಲೈಟಲ್ಲಿ
ನಡೀಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಇವತ್ತು ಅನೇಕರು ಏನು ಮಾಡ್ತಾರೆ, ಮಿಸ್ಗೈಡ್ ಆಗುತ್ತಾರೆ. ಆ ಬೆಳಕಿನಲ್ಲಿ ಅವರು ನಡೆಯುವುದಿಲ್ಲ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಅವರ ಅರಸನ ಮಾತನ್ನು ಕೇಳಿ ಹೊರಟಾಗಿ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರ ಅವರ ಮುಂದೆ ಮುಂದೆ ನಡೆದು ಕೂಸಿದ್ದ ಸ್ಥಳದ ಮೇಲೆ ಬಂದು ನಿಂತಿದ್ದು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಪ್ರಿಯರೇ, ಈ ಜೋಯಿಸರು ಕಾಣಿಕೆಯನ್ನು ತರುವಾಗ ಅವರು ಸ್ವಲ್ಪ ಸ್ವಲ್ಪ ತರಲಿಲ್ಲ. ಅವರು ತರುವಾಗ ತುಂಬ ತರ್ತಾರೆ. ದೇ ಆರ್ ಆಲ್ ರಿಚ್ ಮ್ಯಾನ್. ಅವರು ಮೂಡನ ದೇಶದಿಂದ ಬಂದಿದ್ದಾರೆ. ಅವರೊಂದು ತಟ್ಟೆಯಲ್ಲಿ ತಂದದ್ದಲ್ಲ. ಮಗು ಹುಟ್ಟಿದ ಕೂಡಲೇ ಆ ಮಗುವಿಗೆ ಗಿಫ್ಟ್ ಆಗಿ ಅವರು ತರ್ತಾರೆ. ಪ್ರೇಸ್ ಗಾಡ್. ದ ಹಾನರ್, ಆ ಮಗುವನ್ನು ಅವರು ಸನ್ಮಾನಿಸ್ತಾರೆ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಆಮೇಲೆ ದೇವರು 12ನೇ ವಚನ, ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಇಲ್ಲಿ ದೇವರು ಅವರಿಗೆ ಕನಸಿನಲ್ಲಿ ಮಾತಾಡುತ್ತಾನೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ಹೆಚ್ಚಾಗಿ ಅವರ ಹತ್ರ ಕನಸಿನಲ್ಲಿ ಮಾತಾಡ್ತಾ ಇದ್ದ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ದೇವರು ಕನಸಿನಲ್ಲಿ ಮಾತಾಡಿದ. ಓಕೆ, ಬೈಬಲಲ್ಲಿ ಹೇಳ್ತದೆ, ಕಡೆಯ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸುವೆನು, ನಿಮ್ಮ ದಾಸಿಯರ ಮೇಲೆ ನಾನು ಸುರಿಸುವೆನು. ನಿಮ್ಮಲ್ಲಿರುವ ಯೌವನಸ್ಥರು ದರ್ಶನಗಳನ್ನು ಕಾಣುವರು, ಹಿರಿಯರಿಗೆ ಕನಸುಗಳು ಬೀಳುವರು. ಡ್ರೀಮ್ಸ್ ಅಂತ ಬೈಬಲ್ ಹೇಳ್ತದೆ. ಕನಸು ಅಂದರೆ ನಿದ್ರೆಯಲ್ಲಿ ಬರುವ ಕನಸು, ಡ್ರೀಮ್ಸ್. ಓಕೆ, ಬಟ್ ದೇವರು ಹಳೆ ಒಡಂಬಡಿಕೆಯಲ್ಲಿ ಕನಸಿನ ಮೂಲಕ ಡೈರೆಕ್ಷನ್ ತೋರಿಸ್ತಾ ಇದ್ದ. ದ ಹೊಸ ಒಡಂಬಡಿಕೆಯಲ್ಲಿ ಗಾಡ್ ವಿಲ್ ಡೈರೆಕ್ಟ್ ಯು ಥ್ರೂ ದ ಸ್ಪಿರಿಟ್ ಅಂಡ್ ವಿಷನ್. ದೇವರು ನಿಮ್ಮನ್ನು ನಡೆಸ್ತಾನೆ. ಕೆಲವರಿಗೆ ಏನೇನೋ ಕನಸುಗಳು ಬೀಳುತ್ತವೆ. ಸೈತಾನು ಕೂಡ ಕನಸುಗಳನ್ನು ತೋರಿಸ್ತಾನೆ. ಕೆಲವರಿಗೆ ಸಾಯುವಂಥ ಕನಸುಗಳು, ಕೆಲವರಿಗೆ ಆಕ್ಸಿಡೆಂಟ್ ಆಗುವ ಕನಸುಗಳು, ಇನ್ನೊಬ್ಬರಿಗೆ ಬಿಸ್ನೆಸ್ ಲಾಸ್ ಆಗುವ ಕನಸುಗಳು, ಅಥವಾ ಆಪ್ತರು ಸಾಯುವಂಥ ಕನಸುಗಳು, ಏನೇನು ಕನಸುಗಳು ಬೀಳ್ತವೆ. ಕೆಲವೊಮ್ಮೆ ಸೈತಾನು ಕನಸುಗಳನ್ನು ಕೊಡ್ತಾನೆ. ನೀವು ಮೂಮೆಂಟ್ ಆ ಕನಸುಗಳನ್ನು ಭಯಪಟ್ಟು ಒಪ್ಪಿಕೊಂಡು ಅದನ್ನು ಹೇಳಿದರೆ ಯು ಆರ್ ಗೋಯಿಂಗ್ ಟು ಓಪನ್ ದ ಡೋರ್ ಟು ದ ಡಿಮನ್ಸ್. ನೀವು ಸೈತಾನಿಗೆ ಬಾಗಿಲನ್ನು ತೆರೆಯುತ್ತೀರಿ. ಅದರ ಬದಲು ನೀವು ಹೇಳುವಾಗ ಹೇಳ್ರಿ ಅಂತ ಕನಸು ಬಿದ್ದರೆ ಅದನ್ನು ಅರಿಕೆ ಮಾಡಬೇಡ್ರಿ. ಯಾಕಂದರೆ ಜೀವ ಮತ್ತು ಮರಣ ನಮ್ಮ ನಾಲಿಗೆಯ ವಶದಲ್ಲಿದೆ. ಅದರ ಬದಲು ಹೇಳಿದ್ರಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ ಮತ್ತು ಯಾವಿನ ಕ್ರಿಯೆಗಳನ್ನು ನಾನು ಸಾರುವನಾಗಿದ್ದೇನೆ. ಸಾಯುವಂಥ ಕನಸು ಬಂದರೆ ಅದನ್ನು ಭಯ ಪಡಬೇಡ್ರಿ. ಹೇಳ್ರಿ, ನಾನು ಸಾಯುವುದಿಲ್ಲ, ನಾನು ಬದುಕುತ್ತೇನೆ. ಡೋಂಟ್ ಎಗ್ರಿ ವಿತ್ ದ ಡಿಮನ್ಸ್. ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾವಿನ ಕ್ರಿಯೆಗಳನ್ನು ಸಾರುತ್ತೇನೆ. ಆಗ ನೀವೇನು ಮಾಡ್ತೀರಿ? ಆ ಕನಸನ್ನು ನಲಿಫೈ ಮಾಡುತ್ತೀರಿ. ಒಂದು ವೇಳೆ ನೀವು ಆ ಕನಸನ್ನು ಭಯಪಟ್ಟು ಹೇಳಿದರೆ, ಯು ಆರ್ ಬಿಲೀವಿಂಗ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿಮನ್ಸ್. ನಿಮ್ಮ ಜೀವಿತದಲ್ಲಿ ಅದೇ ಆಗಲಿಕ್ಕೆ ನೀವು ಅವಕಾಶ ಕೊಡ್ತೀರಿ. ಕಡೆಗೆ ಹೇಳ್ತೀರಿ, ನೋಡಿ ನನಗೆ ಕನಸು ಬಿತ್ತು, ಅದೇ ಆಯಿತು ಅಂತ. ನೋ, ಅವರ್ ಗಾಡ್ ಇಸ್ ಅ ಗಾಡ್ ಆಫ್ ಪ್ರೊಟೆಕ್ಷನ್. ಕಳ್ಳನು ಬರ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನಾದರೆ ಅವುಗಳಿಗೆ ಜೀವ ಕೊಡಲು ಬಂದಿದ್ದೇನೆ. ಆ ಜೀವ ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ನೀವು ಸಿಕ್ಕು ಬೀಳುವಂಥ ಕನಸುಗಳು ಅಥವಾ ನಿಮ್ಮ ಮಕ್ಕಳು ಸಿಕ್ಕು ಬೀಳುವಂಥ ಕನಸುಗಳು, ಇಂಥ ಕನಸುಗಳು ಬಂದರೆ ಅದನ್ನು ಲೈಟ್ ಆಗಿ ತೆಗೆದುಕೊಳ್ಬೇಡ್ರಿ, ಅದನ್ನು ರಿಜೆಕ್ಟ್ ಮಾಡಿರಿ. ಹೇಳ್ರಿ, ನನ್ನ ಮಕ್ಕಳು ದೇವರಿಂದ ಶಿಕ್ಷಿಸಲ್ಪಡುತ್ತಾರೆ. ನನ್ನ ಮಕ್ಕಳಿಗೆ ರೈಟ್ ವ್ಯಕ್ತಿಗಳು ರೈಟ್ ಪರ್ಪಸ್ಗೆ ಕನೆಕ್ಟ್ ಆಗುತ್ತಾರೆ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ನಮ್ಮ ಮಕ್ಕಳ ಜೀವಿತದಲ್ಲಿ ಮುರಿಯಲ್ಪಡಲಿ. ಜಸ್ಟ್ ಡಿಕ್ಲೇರ್ ಇಟ್. ಅದನ್ನು ಮಾತಾಡ್ರಿ.
ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಅದು ಯಾವುದೇ ಒಂದು ಆಕ್ಸಿಡೆಂಟ್ ಆಗುವ ಕನಸು ಬೀಳ್ತಾ ಇದೆ, ಭಯ ಪಡಬೇಡ್ರಿ. ಹೇಳ್ರಿ, ನಾನು ಹೋಗುವಾಗಲೆಲ್ಲ ನನ್ನ ವಿಷಯವಾಗಿ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಉಪದ್ರವವು, ನಾಶನವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಐ ಆಮ್ ಪ್ರೊಟೆಕ್ಟೆಡ್. ನಾನು ಸಂರಕ್ಷಿಸಲ್ಪಟ್ಟಿದ್ದೇನೆ. ಪ್ರೇರೆ ಡಿಕ್ಲೇರ್ ಮಾಡ್ರಿ. ಓಕೆ, ಡಿಕ್ಲೇರ್ ಮಾಡ್ರಿ. ಕನಸುಗಳಲ್ಲಿ ಭಯ ಪಡಬೇಡಿ. ಸೈತಾನ ಕೂಡ ಕನಸು ಕೊಡ್ತಾನೆ. ಕೆಲವೊಮ್ಮೆ ನೀವು ತಿಂದದ್ದು ಜಾಸ್ತಿ ಆದಾಗ ಕೆಲವೊಮ್ಮೆ ಕನಸುಗಳು ಬೀಳ್ತವೆ. ಟಯರ್ಡ್ ಆದಾಗ ನಿಮ್ಮ ಕನಸುಗಳು ಬೀಳ್ತವೆ. ಯಾವುದೇ ವಿಷಯದಲ್ಲಿ ನೀವು ತುಂಬ ಥಿಂಕ್ ಮಾಡಿದರೆ ಆ ವಿಷಯದಲ್ಲಿ ಒಮ್ಮೆ ಕನಸು ಬೀಳ್ತದೆ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ದೇವರು ಕನಸುಗಳ ಮೂಲಕ ಲೀಡ್ ಮಾಡಿದೆ. ಯಾಕಂತ ಹೇಳಿದರೆ ಅವರ ಒಳಗೆ ಪವಿತ್ರಾತ್ಮನು ಇರಲಿಲ್ಲ, ಪವಿತ್ರಾತ್ಮನು ವಾಸ ಮಾಡುತ್ತಿರಲಿಲ್ಲ. ಐ ವಿಲ್ ನೆವರ್ ಡಿನೈ, ಕನಸುಗಳು ನಾನು ಡಿನೈ ಮಾಡೋದಿಲ್ಲ. ಬಟ್ ದೇವರು ಹಳೆ ಒಡಂಬಡಿಕೆಯಲ್ಲಿ ಕನಸುಗಳನ್ನು ಅಲೌ ಮಾಡಿದ. there is a time, ಬಟ್ ಹೊಸ ಒಡಂಬಡಿಕೆಯಲ್ಲಿ ಕೇವಲ ಕನಸುಗಳ ಮೇಲೆ ನಿಮ್ಮ ಜೀವಿತವನ್ನು ಕಟ್ಟಬೇಡ್ರಿ. ವಾಕ್ಯದ ಮೇಲೆ ನಿಮ್ಮ ಜೀವಿತವನ್ನು ಕಟ್ಟಿರಿ. ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ದರ್ಶನ ಆಗಲಿ, ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ಕನಸಾಗಲಿ, ಅದನ್ನು ರಿಜೆಕ್ಟ್ ಮಾಡಿರಿ. ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ? ಕ್ರಿಸ್ತನಲ್ಲಿ ನೀವು ದೇವರ ಮಕ್ಕಳಾಗಿದ್ದೀರಿ. ಓಕೆ, ಇಲ್ಲಿ ಯಾಕೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ, ದೇವರು ಅವರಿಗೆ ಕನಸಿನಲ್ಲಿ ಡೈರೆಕ್ಷನ್ ಕೊಟ್ಟ. ಇಮಿಡಿಯೇಟ್ಲಿ ದೇವರು ಹೇಳಿದ, ನೀವು ಬಂದ ದಾರಿಯಿಂದ ಹೋಗದೆ ಬೇರೆ ದಾರಿಯಿಂದ ಹೋಗಿರಿ ಅಂತ. ನಾವು ನೋಡ್ತೇವೆ. ನೆಕ್ಸ್ಟ್ ಇಲ್ಲಿ ಅಪ್ಪಣೆ ಕೊಟ್ಟದರಿಂದ ಅವರು ಬೇರೆ ದಾರಿಯಿಂದ ಹೋದರು, ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಅವರು ಹೋದರು. ಬಟ್ 13ನೇ ವಚನ, ಮತ್ತಾಯನ ಬರೆದ 1ನೇ ಅಧ್ಯಾಯ 2ನೇ ಅಧ್ಯಾಯ 13ನೇ ವಚನ, ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡಿಸಿ. ಇಲ್ಲಿ ಯೋಸೇಫನ ಹತ್ತಿರ ದೇವದೂತ ಕನಸಿನಲ್ಲಿ ಮಾತಾಡಿದ, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಎಂದನಿಸಿ. ಇಲ್ಲಿ ಜೋಯಿಸರಿಗೆ ಗೊತ್ತಿಲ್ಲ ಹೆರೋದನ ಒಳಗೆ ಏನಿದೆ ಅಂತ. ಇಲ್ಲಿ ಯೋಸೇಫನಿಗೆ ಗೊತ್ತಿಲ್ಲ ಹೆರೋದನ ಒಳಗೆ ಏನಿದೆ ಅಂತ. ಇಲ್ಲಿ ಯೋಸೇಫನಿಗೆ ಗೊತ್ತಿರಲಿಲ್ಲ. ಕೆಲವೊಂದು ವಿಷಯಗಳನ್ನು ಎಲ್ಲರ ಹತ್ರ ಹೇಳುವುದಲ್ಲ. ಕೆಲವೊಂದು ವಿಷಯಗಳನ್ನು ಎಲ್ಲರ ಹತ್ರ ಹೇಳಿದರೆ ನಿಮ್ಮ ವಿಷಯದಲ್ಲಿ ಅವರಿಗೆ ಖುಷಿ ಆಗುವುದಿಲ್ಲ. ದೇರ್ ಇಸ್ ಎ ಸ್ಪಿರಿಟ್ ಆಫ್ ಜಲಸ್. ಯಾಕೆ ನೀವು ಎಕ್ಸೈಟೆಡ್ ಆಗಿ ಎಲ್ಲವನ್ನು ಎಲ್ಲರ ಹತ್ರ ಹೇಳ್ತೀರಿ? ಯಾಕೆ ನಿಮಗೆ ವಿರೋಧಿಗಳನ್ನು ಎಬ್ಬಿಸ್ತೀರಿ? ನೀವು ಎಕ್ಸೈಟೆಡ್ ಆಗಿ ಹೇಳ್ತೀರಿ ದೇವರು ನಿಮಗೆ ಮಾಡಿದ ಉಪಕಾರಗಳನ್ನು, ಕೆಲವರಿಗೆ ಖುಷಿ ಆಗ್ತದಂತ. ಎಲ್ಲರಿಗೂ ಖುಷಿ ಆಗುವುದಿಲ್ಲ. ದೇರ್ ಇಸ್ ಎ ಸ್ಪಿರಿಟ್ ಆಫ್ ಜಲಸ್, ದೇರ್ ಇಸ್ ಎ ಸ್ಪಿರಿಟ್ ಆಫ್ ಫಿಯರ್. ಸೈತಾನ್ ಆಕ್ಚುಲಿ ಅದು ಭಯ, ಜಲಸ್ ಹಾಗೂ ದುರಾತ್ಮಗಳಿಗೆ. ಇಲ್ಲಿ ಹೆರೋದನಿಗೆ ದುಷ್ಟನು ಸೈತಾನು ಭಯ ಹುಟ್ಟಿಸಿದ. ಇಮಿಡಿಯೇಟ್ ದೇವರು ಗೈಡ್ ಮಾಡಿದ, ನೀನು ಕೂಸನ್ನು ಇಟ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು. ಆ ಕೂಸು ನಾರ್ಮಲ್ ಆಗಿ ಒಬ್ಬ ಮನುಷ್ಯನಾಗಿ ಬೆಳೆದ. ಕೆಲವೊಮ್ಮೆ ಪಿಕ್ಚರಲ್ಲಿ ತೋರಿಸ್ತಾರೆ, ಆ ಕಣ್ಣಲ್ಲಿ ಕೆಲವು ಕೀಟಗಳು ಹೋಗುವಂಥದ್ದು, ವೈರಿಗಳನ್ನು ನಾಶ ಮಾಡುವಂಥದ್ದು. ಹಾಗೆ ಇಲ್ಲ, ರೈಟ್? ಆ ಕೂಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ದೇವರು ಯೋಸೇಫನ ಮತ್ತು ಮರಿಯಳ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಮತ್ತು ಅವರಿಗೆ ದೇವರು ಡೈರೆಕ್ಷನ್ ಕೊಡ್ತಾನೆ, ಅಲ್ಲೇ ನಿಲ್ಲಿ. ಕೆಲವರು ಹೇಳ್ಬೋದು ದೇವರು ಕಾಪಾಡ್ತಾನೆ ಅಂತ. ದೇವರು ಹೇಳಿದಲ್ಲಿ ನಿಲ್ಲುವುದು ಬೇಡ, ಹೋಗು, ಓಡಿ ಹೋಗು. ಡೋಂಟ್ ಸ್ಟೇ ದೇರ್. ಓಡಿ ಹೋಗು, ಐಗುಪ್ತಕ್ಕೆ ಓಡಿ ಹೋಗು. ನಡೆದುಕೊಂಡು ಹೋಗಲ್ಲ ಅಂದರೆ ಕ್ವಿಕ್, ಫಾಸ್ಟ್ ಆಗಿ ಹೋಗು. ಯಾಕಂದ್ರೆ ದೇವರಿಗೆ ಆ ಮಗು ಪ್ರೊಟೆಕ್ಟ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ಗಾಡ್ ಇಸ್ ಎ ಗಾಡ್ ಆಫ್ ಪ್ರಿನ್ಸಿಪಲ್. ಓಕೆ, ಯೋಸೇಫನಿಗೆ ದೇವರು ಹೇಳಿದ, ನಾನು ಹೇಳುವ ತನಕ ಅಲ್ಲಿ ಇರು.
ನಾನು ಹೇಳುವ ತನಕ ನೀನು ಅಲ್ಲಿ ಇರು. ಪ್ರೇರೆ, ದೇವರು ನಿಮಗೆ ಡೈರೆಕ್ಷನ್ ಕೊಡ್ತಾನೆ. ಕೆಲವೊಂದು ಪ್ಲೇಸಲ್ಲಿ ನಿಲ್ಲು ಅಂತ ಹೇಳ್ತಾನೆ, ಕೆಲವೊಮ್ಮೆ ಪ್ಲೇಸಲ್ಲಿ ನಿಲ್ಬೇಡ ಅಂತ ಹೇಳ್ತಾನೆ. ವಿ ನೀಡ್ ಟು ಲೆಡ್ ಬೈ ದ ಸ್ಪಿರಿಟ್. ನಾವು ದೇವರ ಆತ್ಮನಿಂದ ನಡೆಸಲ್ಪಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ವಾಕ್ಯದ ಮೂಲಕ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಗೆ ನಡೆಸಿದನು ಮತ್ತು ಮಗುವನ್ನು ಪ್ರೊಟೆಕ್ಟ್ ಮಾಡಿದನು ಪಾಲಕರ ಕೈಯಲ್ಲಿ ಅಂತ ನಮಗೆ ತೋರಿಸಲ್ಪಡುತ್ತದೆ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ದೇವರು, ಪ್ರಿಯರೇ, ಹೊಸ ಒಡಂಬಡಿಕೆ ಯಾವಾಗ? ನಮ್ಮ ಲೆಕ್ಕದಲ್ಲಿ ಹೊಸ ಒಡಂಬಡಿಕೆ ಅಂದರೆ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನ ಸುವಾರ್ತೆ, ಅಪೊಸ್ತಲ ಕೃತ್ಯ 27 ಪುಸ್ತಕಗಳು ಹೊಸ ಒಡಂಬಡಿಕೆ, 46 ಪುಸ್ತಕಗಳು ಹಳೆ ಒಡಂಬಡಿಕೆ ಅಂತ. ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಅದು ಅಲ್ಲ. ಯಾವ ದಿವಸ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತನು, ಹೂಣಲ್ಪಟ್ಟನು, ಪುನರುತ್ಥನಾದನು, 50ನೇ ದಿವಸ 50ನೇ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬಂದನು, ಅದು ಹೊಸ ಒಡಂಬಡಿಕೆಯ ಪ್ರಾರಂಭ. ಪ್ರೈಸ್ ಗಾಡ್. ಹೊಸ ಒಡಂಬಡಿಕೆ ಪ್ರಾರಂಭವಾಗುವುದು ಕ್ರಿಸ್ತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದ ಮೂಲಕ. ಹೊಸ ಒಡಂಬಡಿಕೆ ಪ್ರಾರಂಭವಾಗುವುದು ಕ್ರಿಸ್ತನ ಜನನದ ಮೂಲಕ ಅಲ್ಲ. ಯೇಸು ಕ್ರಿಸ್ತನು ಹುಟ್ಟಿದ್ದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಅಧೀನನಾಗಿ ಆತನು ಹುಟ್ಟಿದನು ಅಂತ ಬೈಬಲ್ ಹೇಳ್ತದೆ. ಆತನಿಗೆ ಕೂಡ 8ನೇ ದಿನದಲ್ಲಿ ಸುನ್ನತಿ ಆಯಿತು. ಯಾಕೆಂದರೆ ಆತನು ಧರ್ಮಶಾಸ್ತ್ರ ಅಧೀನನಾಗಿ ಆತನು ಹುಟ್ಟಿದ, ಅವನಿಗೆ ಸುನ್ನತಿ ಆಯಿತು. ನಾವು ಓದಿದೆವು, ಕಾಲವು ಪರಿಪೂರ್ಣವಾದಾಗ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಕ್ರಿಸ್ತನು ಧರ್ಮಶಾಸ್ತ್ರ ಅಧೀನನಾಗಿ, ಧರ್ಮಶಾಸ್ತ್ರ ಅಧೀನದಲ್ಲಿದ್ದವರನ್ನು ವಿಮೋಚಿಸಿ ಪುತ್ರರ ಪದವಿಯನ್ನು ದೊರಕಿಸಬೇಕೆಂತಲೂ ಆತನು ಹುಟ್ಟಿದನು. ನಮ್ಮೆಲ್ಲರಿಗೆ ಪುತ್ರರ ಪದವಿ ಕೊಡುವುದಕ್ಕೆ ಯಾರು ಆತನು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಪುತ್ರರು, ಮಕ್ಕಳಾಗುವ ಅಧಿಕಾರ ಆತನು ಕೊಟ್ಟನು. ಯಾರು ಆತನು ಅಂಗೀಕಾರ ಮಾಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾಕೆ? ಮನುಷ್ಯನು ಶರೀರ ಸಂಬಂಧವಾಗಿ ಮಾಡಿದ ಪಾಪಗೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದನು. ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟದೆ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನ ಮೂಲಕ ಹುಟ್ಟಿದನು. ಯೇಸು ಕ್ರಿಸ್ತನ ಹುಟ್ಟುವಿಕೆ ಒಂದು ಅದ್ಭುತ, ಮಿರಕಲ್ ಆತನು ಹುಟ್ಟಿದ್ದು. ಓಕೆ, ನ್ಯಾಚುರಲಿ ಇಟ್ ಈಸ್ ಇಂಪಾಸಿಬಲ್, ಬಟ್ ಆತನ ಹುಟ್ಟುವಿಕೆ ಒಂದು ಮಿರಕಲ್ ಆಗಿದೆ. ಓಕೆ, ಆತನಲ್ಲಿ ಪಾಪ ಇರಲಿಲ್ಲ. ಯಾಕಂದರೆ ಆತನು ರಕ್ತ ಸಂಬಂಧದಿಂದ ಹುಟ್ಟಲಿಲ್ಲ, ಆತನಲ್ಲಿ ಪಾಪ ಇರಲಿಲ್ಲ. ಆತನು ದೇವರ ಮಗನಾಗಿ ಹುಟ್ಟಿದ್ದ. ಆತನು ನಮ್ಮ ಪಾಪದ ನಿಮಿತ್ತವಾಗಿ ಆತನು ಕ್ರೂಜೆಯಲ್ಲಿ ಆತನು ಸತ್ತ, ರಕ್ತವನ್ನು ಸುರಿಸಿದ, ಹೂಣಲ್ಪಟ್ಟ, 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದ. ಪ್ರೇರೆ, ಯಾರು ಆತನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಪ್ರೇರೆ, ನಾನು ಮತ್ತು ನೀನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಇವತ್ತು ನಾವು ಕ್ರಿಸ್ತನ ಪ್ರೀತಿಯನ್ನು ನೆನಪು ಮಾಡುತ್ತೇವೆ, ಕ್ರಿಸ್ತನ ಜನನವನ್ನು ನಾವು ನೆನಪು ಮಾಡುತ್ತೇವೆ. ಆತನು ಯಾಕೆಗೋಸ್ಕರ ಸತ್ತಿದ್ದಾನೆ, ಯಾತಗೋಸ್ಕರ ಆತನು ಹುಟ್ಟಿದ್ದಾನೆ, ಯಾತಗೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನಾದ, ನನಗೆ ಮತ್ತು ನಿನಗೆ ಪುತ್ರರ ಪದವಿಯನ್ನು ದೊರಕಿಸುವಂತೆ. ಇವತ್ತು ನೀವು ಪುತ್ರರಾಗಿದ್ದೀರಾ. ಪುತ್ರರು ಆಗಿದ್ದರೆ ನಿಮಗೊಂದು ಜವಾಬ್ದಾರಿ ಇದೆ. ಕ್ರಿಸ್ತನು ಯಾಕೆ ಹುಟ್ಟಿದಾನಂತ ಇತರರಿಗೆ ಅವರು ಕೂಡ ಹೇಳಿದಾಗ ದೇವರ ಪುತ್ರರಾಗಿ ಅವರು ಹುಟ್ಟುತ್ತಾರೆ. ಇಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ ಯಾಕೆ ಆತನು ಹುಟ್ಟಿದ. ಗಲಾತ್ಯರಿಗೆ ಬರೆದ 4ನೇ ಅಧ್ಯಾಯ 5ನೇ ವಚನ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ, ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. 4ನೇ ಅಧ್ಯಾಯ 6ನೇ ವಚನ. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಎಂಥ ಒಂದು ಮಹಿಮೆಯ ವಿಷಯ ಇದು. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ,
ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಸೀಸನಲ್ಲಿ ನಿಮಗೊಂದು ಒಳ್ಳೆಯ ಅವಕಾಶ. ಆತನ ಅಂಗೀಕಾರ ಮಾಡಿರಿ. ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ದ ಗ್ರೇಟೆಸ್ಟ್ ಗಿಫ್ಟ್ ಇಸ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನು ಆತನು ಹೊಂದಿರಿ. ಐ ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಿನ್ನ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಹೇಳ್ತದೆ, ಅದಕ್ಕೋಸ್ಕರ ಸ್ತೋತ್ರ. ನಾವು ಆತನ ಮರಣದ ಮೂಲಕ, ಆತನ ಹೂಣಲ್ಪಡುವಿಕೆಯ ಮೂಲಕ, ಆತನ ಪುನರುತ್ಥಾನದ ಮೂಲಕ ನಾವು ಇವತ್ತು ಪುನರುತ್ಥಾನಾಗಿದ್ದೇವೆ. ನಾವು ಮಕ್ಕಳಾಗಿ ಹುಟ್ಟಿದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಪ್ರತಿಯೊಬ್ಬರ ಪವಿತ್ರಾತ್ಮ ಭರಿತರಾಗಲಿ, ಪ್ರತಿಯೊಬ್ಬರ ಕಂಫರ್ಟ್ ಆಗಲಿ, ಪ್ರತಿಯೊಬ್ಬರ ದುಃಖ ಹೋಗಿ ಆನಂದ ಉಂಟಾಗಲಿ, ಸಂತೋಷ ಉಂಟಾಗಲಿ. ಈ ಸತ್ಯಾಂಶಗಳನ್ನು ಅವರು ತಿಳಿದುಕೊಳ್ಳಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪವಿತ್ರಾತ್ಮನೇ, ಈ ಸತ್ಯಾಂಶಗಳನ್ನು ನಮಗೆ ಆಳವಾಗಿ ನೀನು ಕಲಿಸುವಾತನಾಗಿದೆ. ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಇನ್ನೊಂದವರ್ತಿ ಕ್ರಿಸ್ತನ ಜನ್ಮದಿನದ ನಿಮಗೆ ಎಲ್ಲರಿಗೂ ಶುಭಾಶಯಗಳು. ಬ್ಲೆಸ್ಡ್ ಮೆರಿ ಕ್ರಿಸ್ಮಸ್. ಓಕೆ, ಜೀಸಸ್ ಲವ್ಸ್ ಯು. ಯು ಆರ್ ಬ್ಲೆಸ್ಡ್.